ಮೊದಲನೇದಾಗಿ ನಮ್ಮ ಸಾಗರ್ ಅವರಿಗೆ, ಪದ್ಮಮ್ಮಕ್ಕ ಅವರಿಗೆ ಮತ್ತು ಅವ್ರ ಜೊತೆ ಶ್ರಮ ಹಾಕಿರ್ತಕ್ಕಂತಹ ಪ್ರತಿಯೊಬ್ಬ ಯುವ ಸ್ನೇಹಿತನಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಾನು. ಯಾಕೆ ಅಂದ್ರೆ 13ನೇ ವಾರ್ಡು ಬಾಪೂಜಿ ನಗರ ಅಂತಂದ್ರೆ ಒಂದು ರೀತಿ ಕ್ರೀಡೆಗಳಿಗೆ ಯಾವುದೇ ರೀತಿಯಾದಂಥ ಉತ್ತೇಜನ ಇಲ್ಲದೆ ಇರತಕ್ಕಂಥ ಜಾಗ ಇದು. ಕೇವಲ ಕೂಲಿ ಕಾರ್ಮಿಕರು, ದಲಿತರು, ಅತ್ಯಂತ ಹಿಂದುಳಿದವರು ವಾಸ ಇರತಕ್ಕಂತಹ ಜಾಗ ಇದು. ಇಂತಹ ಜಾಗದಲ್ಲಿ ಒಂದು ಹೊನಲು ಬೆಳಕಿನ ವಾಲಿಬಾಲ್ ಕ್ರೀಡಾಕೂಟವನ್ನ ಆಯೋಜನೆ ಮಾಡ್ತಾ ಇದಾರಲ್ವಾ, ಇದೇನೇನೆ ಒಂದು ದೊಡ್ಡ ಪರಿವರ್ತನೆಗೆ ದಾರಿ ಅಂತ ನಾನಂತೂ ಹೇಳ್ತೀನಿ. ಇವತ್ತು ಈ ಭಾಗದಲ್ಲಿ ಒಂದು ರೀತಿ ಅನಕ್ಷರಸ್ಥರು, ಯಾವುದೇ ರೀತಿಯಾದಂತಹ ಸೌಲಭ್ಯಗಳಿಗೆ ತುಂಬಾ ದೂರ ಇರತಕ್ಕಂತಹ ಜನ ಇವರು. ಆದ್ರೆ ಜನ ಮಾತ್ರ ತುಂಬಾ ಒಳ್ಳೆಯವರು. ಖಂಡಿತವಾಗ್ಲೂ ಸಹ ನನ್ನ ವೈಯಕ್ತಿಕ ಅನುಭವ ನಾನು ಹೇಳ್ತೇನೆ, ಜನ ಮಾತ್ರ ತುಂಬಾ ಒಳ್ಳೆಯವರು. ಅಂಥವರಲ್ಲಿ ಇವತ್ತು ಕ್ರೀಡೆಗಳ ಬಗ್ಗೆ ಆಸಕ್ತಿಯನ್ನ ಹುಟ್ಟಿಸಿದ್ದಾರೆ. ಇವತ್ತು ನಮ್ಮ ಸಾಗರ್ ಅವರು, ಪದ್ಮಮ್ಮಕ್ಕ ಅವರು ಮತ್ತು ಅವರ ಇಡೀ ತಂಡ ಏನಿದೆ, ಇಂಥ ಒಂದು ಜಾಗದಲ್ಲಿ ವಾಲಿಬಾಲ್ ಕ್ರೀಡಾಕೂಟವನ್ನ ಮೊಟ್ಟ ಮೊದಲನೇ ಬಾರಿಗೆ ಆಯೋಜನೆ ಮಾಡಿದ್ದಾರೆ. ಇದು ಪ್ರತಿ ವರ್ಷ ಸಹ ಇದೇ ತರ ಮುಂದುವರ್ಕೊಂಡು ಹೋಗ್ಲಿ. ಕೇವಲ ವಾಲಿಬಾಲ್ ಅಲ್ಲ, ಈ ಭಾಗದಲ್ಲಿ ಇನ್ನೂ ಕ್ರೀಡಾಸಕ್ತರು ಯಾರ್ಯಾರಿದ್ದಾರೆ, ಇನ್ನು ಅನೇಕ ಕ್ರೀಡೆಗಳನ್ನ ಆಯೋಜನೆ ಮಾಡೋದ್ರ ಮುಖಾಂತರ ಕ್ರೀಡೆಗಳನ್ನ ನಾವು ಇವತ್ತು ಉತ್ತೇಜನ ಕೊಡ್ಲೇಬೇಕು ಸರ್. ಯಾಕೆಂದ್ರೆ ಮನುಷ್ಯನ ಆರೋಗ್ಯ ಮತ್ತು ಒಳ್ಳೆಯ ನಡವಳಿಕೆ ಬರಬೇಕು ಅಂತಂದ್ರೆ ಕ್ರೀಡೆನೇನೆ. ಇವತ್ತು ಎಷ್ಟೋ ಯುವಕರು ಒಂದು ರೀತಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಅದು ಯಾಕೆ ಅಂದ್ರೆ ಅವರು ಸೋಲನ್ನ ಒಪ್ಕೊಳ್ತಕ್ಕಂಥ ಬುದ್ಧಿ ಅವ್ರಿಗೆ ಇರೋದಿಲ್ಲ. ಕ್ರೀಡೆಗಳಲ್ಲಿ ನೋಡಿ, ಅದೊಂದೇ ಕಡೆನೇನೆ ನಿಮಗೆ ಸೋಲು ಮತ್ತು ಗೆಲುವು ಎರಡನ್ನೂ ಒಂದೇ ರೀತಿ ಸ್ವೀಕಾರ ಮಾಡ್ತಕ್ಕಂತಹ ಗುಣ ಬರಬೇಕು ಅಂತಂದ್ರೆ ಕ್ರೀಡೆಗಳ ಮುಖಾಂತರ ಮಾತ್ರನೇನೆ. ಸೊ ಅದು ನಮ್ಮ ಯುವಕರಲ್ಲಿ ಹೆಚ್ಚು ಕ್ರೀಡೆಗಳನ್ನ ನಾವು ಉತ್ತೇಜನ ಕೊಟ್ಟಿದ್ದೇ ಆದ್ರೆ ಒಂದು ರೀತಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಜೊತೆಗೆ ಮಾನಸಿಕವಾಗಿ ತುಂಬಾ ಒಳ್ಳೆಯ ದೃಢತೆಯನ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಇಂಥ ಒಂದು ಕಾರ್ಯವನ್ನ ನಮ್ಮ ಸಾಗರ್ ಅವರು ಮತ್ತು ಏನು 13ನೇ ವಾರ್ಡ್ನ ಎಲ್ಲ ಯುವಕರು ಮಾಡಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ಯಾವಾಗಲೂ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಆಮೇಲೆ ಫೆಡ್ಲೈಟ್ ಹಾಕ್ಸ್ಕೊಂಡ್ವಿ. ಆಮೇಲೆ ಹುಡುಗರೆಲ್ಲನೂ ಅಣ್ಣ ಎಲ್ಲ ಕಡೆ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ. ಬಾಪೂಜಿ ನಗರದಲ್ಲಿ ಇದುವರೆಗೂ ಯಾರೂ ಮಾಡಿಲ್ಲ. ಬಾಪೂಜಿ ನಗರ ಅಂದರೆ ಒಂದು ಸ್ವಲ್ಪ ಇದ್ರಾಗಿ ನೋಡ್ತಾರೆ. ಆದರೆ ನಾವು ಒಂದು ಸತಿ ಫೆಡ್ಲೈಟ್ಸ್ ಮಾಡೋಣ ಅಂಥೇಳಿ ಎಲ್ಲ ಹುಡುಗರು ಕೂತ್ಕೊಂಡು ನಾವೆಲ್ಲ ಮಾತಾಡ್ಕೊಂಡ್ವಿ. ಅದರಿಂದ ನಮ್ಮ ಹುಡುಗರು ಯಾಕೆ ಯಾವುದರಲ್ಲೂ ಕಡಿಮೆ ಇಲ್ಲ. ಗೇಮಲ್ಲೂ 2-3 ಟೂರ್ನಮೆಂಟ್ ಗೆದ್ದರು. ಮಂಚನಬಾಲಿಯಲ್ಲಿ ಒಂದು, ಆಮೇಲೆ ನ್ಯೂ ಮಿಡ್ಲ್ ಸ್ಕೂಲ್ ಹತ್ರ ಒಂದು 2 ಮ್ಯಾಚರಲ್ಲೂ ವಿನ್ನರ್ಸ್ ಆದರು. ಅದು ಒಂದು ಇನ್ಸ್ಪಿರೇಷನ್ ತಗೊಂಡು ನಮ್ಮ ಹುಡುಗರು ಏನು ಕಡಿಮೆ ಇಲ್ಲ, ನಾವು ಓನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಹುಡುಗರು ನಡವಳಿಕೆ ಅವ್ರು ಇದರಿಂದ ನಾನು ಇದು ಮಾಡಬೇಕು ಅಂತ ಒಂದು ಇದಾಯ್ತು ಸರ್. ಎಷ್ಟು ದಿನ ನಡೆಯುತ್ತೆ ಈ ಒಂದು ಕ್ರೀಡೆ ಸರ್? ಇವತ್ತು ನಾಳೆ 21ನೇ ತಾರೀಕು 2 ದಿನ ನಡೆಯುತ್ತೆ ಸರ್. ಫೆಡ್ಲೈಟ್ಸ್ ನಡೆಯುತ್ತೆ. ಎಷ್ಟು ಟೀಮ್ಗಳು ಭಾಗವಹಿಸ್ತವೆ ಸರ್? ಇದುವರೆಗೂ 18 ಟೀಮ್ ಎಂಟ್ರಿ ಆಗಿದೆ ಸರ್. ಕೆಲವರು ಇನ್ನೂ ಒಂದು 8 ಗಂಟೆಗೆ ಬರ್ತೀನಿ ಅಂತಾರೆ. ಹೆಚ್ಚು ಕಡಿಮೆ ಒಂದು 20ರಿಂದ 25 ಟೀಮ್ ಎಂಟ್ರಿ ಆಗುತ್ತೆ. 2 ದಿನ ಸೇರಿ 25 ಟೀಮ್ ಆಟ ಆಡುತ್ತೆ ಸರ್. ಮೊದಲನೇ ಬಹುಮಾನ ಏನಿಟ್ಟಿದೆ ಸರ್? 30,000 ಪ್ಲಸ್ ಟ್ರೋಫಿ. ಎರಡನೇ ಬಹುಮಾನ 20,000 ಪ್ಲಸ್ ಟ್ರೋಫಿ. ಮೂರನೇ ಬಹುಮಾನ 10,000 ಪ್ಲಸ್ ಟ್ರೋಫಿ ಸರ್. ಕಾರ್ಯಕ್ರಮ ಮೊದಲನೇ ಸ್ಟಾರ್ಟಿಂಗ್ ಯಾವ್ಯಾವ ಟೀಮ್ ಆಡುತ್ತೆ, ಎಲ್ಲಿ ಯಾವ ಸರ್? CSI ಮತ್ತು ಸ್ಕಾರ್ಪಿಯನ್ಸು ಆಡ್ತಾ, SPT ಬಾಯ್ಸ್ ಮತ್ತು ಸ್ಕಾರ್ಪಿಯನ್ಸ್ ಆಡ್ತಾ ಇದ್ದಾರೆ ಸರ್. ಮೊದಲನೇ ಪಂದ್ಯಾವಳಿ ಸ್ಟಾರ್ಟ್ ಆಗಿದೆ. ಗ್ರಾಮಾಂತರ ಮತ್ತು ನಗರ ಅಂತ ಹಾಕಿದ್ದೀರಾ? ಹಳ್ಳಿಗಳು ಒಂದು ಟೀಮ್ ಸರ್? ಹಳ್ಳಿಗಳದು ಸುಮಾರು ಒಂದು 10 ಟೀಮೇನೋ ಬಂದಿದೆ ಸರ್. 10 ಟೀಮ್ ಬಂದಿದೆ. ಇದಾಗಿದೆ ಸರ್. ಕಾರ್ಯಕ್ರಮದ ಉದ್ಘಾಟನೆಗೆ ನವೀನ್ ಕಿರಣ್ ಅವ್ರನ್ನ ಕರೆಸಿದ್ರಿ, ಆ ಉದ್ಘಾಟನೆ ಬಗ್ಗೆ ಸರ್? ಇಲ್ಲ, ಇದಕ್ಕೆ ನವೀನ್ ಕಿರಣ್ ಸಾರು, ಸುಧಾಕರ್ ಸರ್ ಅವರು, ಆಮೇಲೆ ನಮ್ಮ ಸರ್ ನವೀನ್ ರೆಡ್ಡಿ ಅವರು ಬರಬೇಕಾಯ್ತು. ಸಂದೀಪ್ ಅಣ್ಣ ಅವರು ಬರಬೇಕಾಯಿತು. ಅವರು ಕಾರಣಾಂತರಗಳಿಂದ ಬಂದಿಲ್ಲ. ಇವರೆಲ್ಲರೂ ನಮಗೆ ಫುಲ್ಲು ಸಪೋರ್ಟ್ ಮಾಡಿದ್ದಾರೆ ಸರ್. ಈ ಒಂದು ಪಂದ್ಯಾವಳಿ ಇಷ್ಟು ಇದರಾಗಿ ಇಷ್ಟೊಂದು ವಿಜೃಂಭಣೆಯಿಂದ ಇಷ್ಟು ಚೆನ್ನಾಗಿ ನಡಿಬೇಕಂತೇಳಿದ್ರೆ ನವೀನ್ ರೆಡ್ಡಿ ಅವರು, ಸುಧಾಕರ್ ಅವರು, ನವೀನ್ ಕಿರಣ್ ಅವರು, ಸಂದೀಪ್ ರೆಡ್ಡಿ ಅವರು, ಆಮೇಲೆ ನಮ್ಮ ಜನಾಂಗದ ನಾಯಕರಾದಂಥ ಜೆ ನಾಗರಾಜ್ ಅವರು, ಮಾಜಿ ನಗರಸಭಾ ಉಪಾಧ್ಯಕ್ಷರು, ಆಮೇಲೆ ಭಾಷಾ ಅವರು, ಇವರೆಲ್ಲ ಸಹಕಾರದಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಇದು ನಡಿಬೇಕಂದ್ರೆ ಅವರೆಲ್ಲ ಸಹಕಾರ, ಪ್ರೋತ್ಸಾಹ ತುಂಬ ಹೆಚ್ಚಾಗಿದೆ ಸರ್. ಏನನ್ಸುತ್ತೆ ಸರ್ ಮೊದಲನೇ ವರ್ಷ ನಡೆಸ್ತಾ ಸರ್? ನಮಗೊಂಥರ ಹೆಮ್ಮೆ ಆಗ್ತಾಯಿದೆ ಸರ್. ಯಾರೇ ಆಗಲಿ ಬಾಪೂಜಿ ನಗರದವ್ರು ಯಾವುದರಲ್ಲಿ ಇಲ್ಲ, ಎಲ್ಲದರಲ್ಲಿ ಇದ್ದಾರೆ ಅನ್ನೋ ಒಂದು ಆಚೆಗೆ ಗೊತ್ತಾಗ್ಬೇಕು ಸರ್. ಬಾಪೂಜಿ ನಗರ ಅಂದರೆ ಎಲ್ಲರೂ ಏನೋ ಒಂದು ಥರ ನೋಡ್ತಾ ಇದ್ರು. ಈ ಒಂದು ಪಂದ್ಯಾವಳಿಯಿಂದ ಬಾಪೂಜಿ ನಗರ ಹೆಸರು ಸ್ವಲ್ಪ
ಒಳ್ಳೆ ಹೆಸರು ಬರುತ್ತೆ, ಜನರಲ್ಲಿ ಕೆಟ್ಟ ಭಾವನೆ ಹೋಗಿ ಒಳ್ಳೆ ಭಾವನೆ ಎಲ್ಲರಲ್ಲೂ ಮೂಡುತ್ತೆ ಅಂತ ಒಂದು ನಂಬಿಕೆ ನಂಗೆ ತುಂಬ ಇದೆ ಸರ್.